ಕಾರ್ಯಕ್ರಮ ಕಾಲ್ಪನಿಕವಲ್ಲ. ಯಾರೊಬ್ಬರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತರುವುದು ಕೂಡ ಈ ಕಾರ್ಯಕ್ರಮದ ಉದ್ದೇಶವಲ್ಲ. ನಮ್ಮ ನಡುವೆ ಹಾಗೂ ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಕೇಳಿಬರುವ ಮಿಥ್ಯಗಳನ್ನ ಹಾಗೂ ಮಿಥ್ಯ ರೂಪದ ಸತ್ಯಗಳನ್ನ ಒಡೆದು ಅಸಲಿಯತ್ತನ್ನಷ್ಟೇ ಸಾಬೀತುಪಡಿಸುವುದು ನಮ್ಮ ಉದ್ದೇಶ. ನಾವು ಸಾಬೀತು ಮಾಡುವ ಸತ್ಯಗಳು ಕೇವಲ ನಮ್ಮ ದೃಷ್ಟಿಕೋನಗಳನ್ನಷ್ಟೇ ಒಳಗೊಂಡಿರುವುದಿಲ್ಲ. ನಾವು ಪ್ರಸಾರ ಮಾಡಿದ ವಿಚಾರಗಳಿಗೆ ಸಂಬಂಧಪಟ್ಟ ನಿಖರ ಹಾಗೂ ಸತ್ವಯುತ ಆಧಾರಗಳನ್ನು ಸಹ ಬಿತ್ತರಿಸುತ್ತೇವೆ. ಇದರಿಂದಾಚೆಗೂ ಸುಳ್ಳನ್ನೇ ನಂಬಿ ಸಂತಸದಿಂದಿರುತ್ತೇವೆ ಎನ್ನುವವರು ಈ ಪ್ರೋಗ್ರಾಂ ನೋಡಬೇಡಿ. ಜಗತ್ತು ಈಗ ಎಲ್ಲೋ ಹೋಗಿದೆ. ಮನುಷ್ಯ ಚಂದ್ರನ ಮುಟ್ಟಿ ಆಯಿತು, ಮಂಗಳಕ್ಕೆ ಹೊರಟು ಆಯಿತು. ಸೈನ್ಸು ಸಾಧ್ಯ ಆಗದೇ ಇರೋದನ್ನೆಲ್ಲ ಸಾಧ್ಯ ಮಾಡಿಟ್ಟಿದೆ. ಕಮ್ಯುನಿಕೇಷನ್ಗೆ ಮೊಬೈಲು, ಇಂಟರ್ನೆಟ್ಟು, ಇಮೇಲು, ಫೇಸ್ಬುಕ್ಕು, ವಾಟ್ಸಪ್ಪು ಹೀಗೆ ಯಾವುದೂ ಈಗ ದೂರ ಇಲ್ಲ. ಇವುಗಳಿಗೆ ದಿನ ಬೆಳಗಾದರೆ 10 ಮೆಸೇಜಸ್ ಬರ್ತವೆ. ಹಂಗಾಯ್ತಂತೆ, ಇಲ್ಲಿ ಹಿಂಗಾಯ್ತಂತೆ ಅನ್ನೋ ಈ ಸುದ್ದಿಗಳಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಪತ್ತೆ ಹಚ್ಚೋದು ಕಷ್ಟ. ಆ ಕಷ್ಟದ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಕೇಳಿದ ಓದಿದ ರೋಚಕ ಸುದ್ದಿಗಳ ಪೋಸ್ಟ್ ಮಾಟ ಮಾಡಿ ನಿಜ ಏನು ಸುಳ್ಳೇನು ಅಂತ ಹೇಳ್ತೀವಿ. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಮ್ ನೋಡಬೇಡಿ. ನಾನು ರಾಜಶೇಖರ್ ಬಂಡೆ. BBC ನ್ಯೂಸ್ ಹೊರಡಿಸಲಾಗಿದೆ ಎನ್ನಲಾದ ವರದಿಯೊಂದರ ಪ್ರಕಾರ ರಾತ್ರಿ 10:30ರಿಂದ ಮಧ್ಯರಾತ್ರಿ 3:30ರವರೆಗೆ ಕಾಸ್ಮಿಕ್ ಕಿರಣಗಳು ಭೂಮಿಯತ್ತ ಬರ್ತಾವಂತೆ. ಇದರಿಂದ ಮೊಬೈಲ್ ಡಿವೈಸ್ಗಳಿಗೆ ಸಮಸ್ಯೆಗಳಾಗ್ತಾವಂತೆ. ಈ ಥರದ ಮೆಸೇಜ್ ಒಂದು ವರ್ಷಗಳಿಂದಲೂ ಮೊಬೈಲ್ನಿಂದ ಮೊಬೈಲ್ಗೆ ಫಾರ್ವರ್ಡ್ ಆಗ್ತಾನೆ ಇದೆ. ಹಾಗಾದರೆ ಈ ಮೆಸೇಜ್ ಹಿಂದಿರೋ ರಹಸ್ಯ ಏನು ನೋಡ್ಕೊಂಡು ಬರೋಣ ಬನ್ನಿ. ಭೂಮಿಯತ್ತ ಬರ್ತಿದ್ದಾವತ್ತೆ ಕಾಸ್ಮಿಕ್ ಕಿರಣಗಳು. ಸ್ವಿಚ್ ಆಫ್ ಮಾಡಿಲ್ಲ ಅಂದ್ರೆ ಮೊಬೈಲ್ ಹಾಳಾಗುತ್ತಂತೆ. ಇಂಟರ್ನ್ಯಾಷನಲ್ ಚಾನೆಲ್ ಅಂತ ಹೆಸರು ಮಾಡಿರೋ BBC ಚಾನೆಲ್ ಭಾರಿ ಭಯಂಕರ ವರದಿಯೊಂದನ್ನ ಪ್ರಕಟಣೆ ಮಾಡೈತಂತೆ. ಈ ರಿಪೋರ್ಟ್ ಪ್ರಕಾರ ಮಂಗಳ ಗ್ರಹದಿಂದ ಕಾಸ್ಮಿಕ್ ಕಿರಣಗಳು ಭೂಮಿ ಕಡೆ ಬರ್ತಾವಂತೆ. ಇವು ಕರೆಕ್ಟ್ ಆಗಿ ರಾತ್ರಿ 10:30ರಿಂದ ಮಧ್ಯರಾತ್ರಿ 3:30ರೊಳಗೆ ಬರ್ತಾವಂತೆ. ಅಕಸ್ಮಾತ್ ಏನಾದ್ರೂ ನೀವು ಯಾಮಾರಿ ಆ ಟೈಮಲ್ಲಿ ನಿಮ್ಮ ಮೊಬೈಲ್ ಫೋನ್ಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದ್ರೆ ಢಮಾರ್ ಅಂತ ಬ್ಲಾಸ್ಟ್ ಆಗ್ಬಿಡೋ ಚಾನ್ಸಸ್ ಇದೆಯಂತೆ. ಸೊ ನೀವು ನಿಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಇಟ್ಕೋಬೇಕಂತೆ. ಇದನ್ನ ನಾವ್ ಹೇಳ್ತಾ ಇಲ್ಲ ರೀ, ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥದ್ದೊಂದು ಮೆಸೇಜ್ ತುಂಬಾ ವರ್ಷದಿಂದ ಹರಿದಾಡ್ತಾನೆ ಇದೆ. ಅಷ್ಟೇ ಯಾಕೆ, ಇವಾಗ್ಲೂ ಕೂಡ ತುಂಬಾ ಕಡೆ ಈ ಮೆಸೇಜ್ ಫಾರ್ವರ್ಡ್ ಆಗ್ತಾನೆ ಇದೆ. ನಾವು ಈ ರಿಪೋರ್ಟ್ ನ ನೋಡಿ ಗಾಬರಿ ಆಗ್ಬಿಟ್ವಿ. ಅಲ್ಲೇ ಹಿಂಗೆಲ್ಲ ಆಯ್ತಾ ಅಂತ BBC ಚಾನೆಲ್ ನಲ್ಲಿ ಇಂಥ ರಿಪೋರ್ಟ್ ಯಾವಾಗಾದ್ರೂ ಟೆಲಿಕಾಸ್ಟ್ ಆಗಿದ್ಯಾ ಅಂತ ನೋಡಿದ್ವಿ. ಅಂತ ಯಾವ ರಿಪೋರ್ಟ್ನು BBC ಇಲ್ಲಿವರೆಗೂ ಮಾಡೇ ಇಲ್ಲ. ಸರಿ ಹೋಗ್ಲಿ, BBC ಹೇಳಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ವಿಜ್ಞಾನಿಗಳು ಹಂಗೆಲ್ಲ ಹೇಳಿರ್ಬೋದು ಅನ್ಕೊಂಡು ಈ ವಿಚಾರವಾಗಿ ಒಂಚೂರು ತಲೆಗೆ ಹುಳ ಬಿಟ್ಕೊಂಡ್ವಿ. ಅದರ ಫಲಿತಾಂಶವಾಗಿ ಒಂದಷ್ಟು ಮಾಹಿತಿ ನಮಗ್ ಸಿಕ್ತು. ಮೊದಲನೇದಾಗಿ, ಈ ಕಾಸ್ಮಿಕ್ ಕಿರಣಗಳು ಮಂಗಳ ಗ್ರಹದಿಂದ ಬರ್ತಾ ಇಲ್ಲ. ಅದು ಬರೋದೇನಿದ್ರು ಸೂರ್ಯನಿಂದ, ಇಲ್ಲಾಂದ್ರೆ ನಮ್ಮ ಸೌರವ್ಯೂಹನೇ ಬಿಟ್ಟು ಆಚೆಯಿಂದ ಅನ್ನೋದು ಗೊತ್ತಾಯ್ತು. ಇನ್ನ ಎರಡನೇದಾಗಿ, ಈ ಕಾಸ್ಮಿಕ್ ಕಿರಣಗಳಿಂದ ನಮಗೆ ಯಾವ ಪ್ರಾಬ್ಲಮ್ಮು ಆಗಲ್ಲ. ಯಾಕಂದ್ರೆ ಭೂಮಿ ತಾನಾಗೆ ತಾನೇ ಈ ಕಿರಣಗಳಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳುತ್ತೆ. ಅಕಸ್ಮಾತ್ ಅದನ್ನು ಮೀರಿ ಈ ಕಿರಣಗಳು ಭೂಮಿಗೆ ಬಂದರೂ ಕೂಡ ನಮ್ಮ ಮೊಬೈಲ್ಗಳು ಬ್ಲಾಸ್ಟ್ ಆಗಲ್ಲ. ತೀರಾ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೋದು ಅಷ್ಟೇನೆ. ಇನ್ಮೇಲೆ ನಿಮಗೆ ಇಂಥ ಯಾವ ಮೆಸೇಜ್ ಬಂದರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಬಿಡ್ರಿ. ನೀವು ತಲೆ ಕೆಡಿಸ್ಕೊಂಡ್ರೂ ಪರವಾಗಿಲ್ಲ,
ಸಮಾಜದ ಮೇಲಿನ ಕಾಳಜಿ ಅಂತ ನಿಮ್ಗೆ ಪರಿಚಯ ಇರೋರಿಗೆಲ್ಲ ಕಳಿಸಿ ಅವ್ರನ್ನ ಹೆದರಿಸ್ಬೇಡಿ. ಮಧ್ಯರಾತ್ರಿಲಿ ಯಾರ್ಯಾರಿಗೆ ಏನೇನು ಅರ್ಜೆಂಟ್ ಇರುತ್ತೋ ಏನೋ ನೀವು ಹೇಳಿದ್ರಿ ಅಂತ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಇರೋ ಕೆಲಸನೂ ಹಾಳಾಗ್ತವೆ. ಸೊ ಇನ್ಮೇಲೆ ನೋ ಫಾರ್ವರ್ಡಿಂಗ್ ವಿತೌಟ್ ಕನ್ಫರ್ಮೇಶನ್. ಗಾಟ್ ಇಟ್? ಹೊಡಿಯ ಸೀಲು. ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ರಿಗೂ ಇಷ್ಟನೇ. ಇಂಥ ಚಾಕೊಲೇಟ್ಗಳಲ್ಲಿ ಹಂದಿ ಮಾಂಸದಿಂದ ತೆಗೆದ ಜೆಲೆಟಿನ್ ಅಂಶವನ್ನು ಸೇರಿಸಲಾಗಿದೆ. ಮುಸ್ಲಿಮರ ಮೇಲಿನ ದ್ವೇಷಕ್ಕಾಗಿ ಇಂಥ ಕೃತ್ಯವನ್ನು ಮಾಡಲಾಗಿದೆ. ಹಾಗಾಗಿ ಮುಸ್ಲಿಮರೆಲ್ಲರೂ ಎಚ್ಚರದಿಂದ ಇರಬೇಕು. ಯಾರೂ ಚಾಕ್ಲೇಟ್ ತಿನ್ನಬಾರದು ಅನ್ನೋ ಗಾಳಿ ಸುದ್ದಿ ಒಂದು ಹರಿದಾಡ್ತಾ ಇದೆ. ಇದರ ಹಿಂದಿರೋ ಕತೆ ಏನು? ಇದು ನಿಜಾನ ಸುಳ್ಳ? ನೀವೇ ನೋಡಿ. ಚಾಕ್ಲೇಟ್ಗಳಲ್ಲಿ ಮಿಕ್ಸ್ ಆಗಿದ್ಯಾ ಹಂದಿ ಮಾಂಸ? ಸಸ್ಯಾಹಾರಿಗಳು ಚಾಕ್ಲೇಟ್ ತಿನ್ನೋ ಹಾಗಿಲ್ವಾ? ನಾವು ಅಂಗಡಿಗಳಿಗೆ ಹೋಗಿ ಏನಾದರೂ ತಿನ್ನೋ ಪದಾರ್ಥ ತಗೊಂಡ್ರೆ ಅದು ವೆಜ್ಜೋ ನಾನ್ ವೆಜ್ಜೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತೀವಿ. ಅದರ ಮೇಲೆ ಇರೋ ಕೆಂಪು ಅಥವಾ ಹಸಿರು ಬಣ್ಣ ಮಾರ್ಕ್ನ ನೋಡಿ, ಓ ಇದು ಇಂಥದ್ದು, ಇದನ್ನ ತಿನ್ಬೋದು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಅವಾಂತರ ಆಗ್ಬಿಟ್ಟಿತ್ತು. ಅದೇನೆಂದ್ರೆ, ಯಾರೋ ಕಿಡಿಗೇಡಿಗಳು ಚಾಕ್ಲೇಟ್ಗಳಲ್ಲಿ ಹಂದಿ ಮಾಂಸದಿಂದ ತೆಗೆದಿರೋ ಜೆಲಟಿನ್ ಅನ್ನೋ ಅಂಶನ ಸೇರಿಸ್ಬಿಟ್ಟವ್ರೆ. ಹಾಗಾಗಿ ಮುಸ್ಲಿಮರು ಯಾರು ಇವನ್ನ ತಿನ್ನಬೇಡಿ ಅಂತ ಪ್ರಚಾರ ಮಾಡಿಬಿಟ್ಟಿದ್ರು. ನಾವು ಒಂದ್ ಕೈ ನೋಡೇ ಬಿಡೋಣ ಅಂತ ಈ ಮಾಹಿತಿ ಜಾಡು ಹಿಡಿದು ಹೊಂಟಾಗ ಒಂದು ಗಂಭೀರ ವಿಷಯ ಬಯಲಾಯಿತು. ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ ಅಂತಲೇ ಇಂಥದ್ದೊಂದು ಕೃತ್ಯವನ್ನ ಮಾಡಿದ್ರು. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಹಾಕಿದ್ದ ಫೋಟೋದಲ್ಲಿ ಚಾಕ್ಲೇಟ್ ಕವರ್ ಮೇಲೆ ಕೆಂಪು ಬಣ್ಣದ ಚುಕ್ಕಿಯೂ ಇತ್ತು. ಆದರೆ ಆ ಚುಕ್ಕಿಯನ್ನು ಚಾಕ್ಲೇಟ್ ಕಂಪ್ನಿಯವರು ಹಾಕಿದ್ದು ಚಾಕ್ಲೇಟ್ ತಯಾರಿಸುವಾಗ ಮೊಟ್ಟೆನೂ ಸಹ ಬಳಸಲಾಗಿದೆ ಅಂತ ಹೇಳೋದಕ್ಕೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕುತಂತ್ರಿಗಳು ಈ ಚಾಕ್ಲೇಟ್ ಅಲ್ಲಿ ಹಂದಿ ಮಾಂಸದಿಂದ ತೆಗೆದಿರೋ ಜೆಲಟಿನ್ ಬಳಸಲಾಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಚಾಕ್ಲೇಟ್ ಪ್ಯಾಕ್ ಮೇಲೆ ರೆಡ್ ಮಾರ್ಕ್ ಇದೆ ಅಂದ ಮಾತ್ರಕ್ಕೆ ಅದರಲ್ಲಿ ಹಂದಿ ಮಾಂಸವನ್ನು ಬಳಸಲಾಗಿದೆ ಅಂದ್ಕೊಳ್ಳೋದು ನಮ್ಮ ದಡ್ತನ ಅಷ್ಟೇ. ಇನ್ನು ಇಂಥ ಯಾವ ಆಧಾರನೂ ಇಲ್ದಿರೋ ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋ ಮೂಲಕ ಧರ್ಮವೊಂದರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ಎಳ್ಳಷ್ಟು ಸರಿಯಲ್ಲ. ನಾವು ನೀವು ಇಂಥ ಸುಳ್ಳು ಸುದ್ದಿಗಳನ್ನ ಸೀರಿಯಸ್ ಆಗಿ ತಗೊಳ್ದೇ ಇರೋದೊಂದೇ ಈ ಸಮಸ್ಯೆಗೆ ಪರಿಹಾರ. ಇನ್ಯಾಕ್ ತಡ, ಹೊಡಿರೋ ಸೀಲು. ಜೀವಂತ ಮನುಷ್ಯನ ಮೆದುಳನ್ನೇ ತಿಂದ ಇರುವೆಗಳು ಮತ್ತು ಝಗಮಗಿಸೋ ದೀಪಾವಳಿ ರಾತ್ರಿಯ ಫೋಟೋವೊಂದರ ಹಿಂದಿನ ಅಸಲಿ ಸತ್ಯವನ್ನು ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ಸಣ್ಣದೊಂದು ಬ್ರೇಕ್. ಮೆಡಿಕಲ್ ಹಿಸ್ಟರಿಯಲ್ಲಿ ನಾವು ಎಂತೆಂಥ ಅಚ್ಚರಿದಾಯಕ ವಿಷಯಗಳನ್ನೆಲ್ಲ ಕೇಳಿರ್ತೀವಿ. ಇದರಲ್ಲಿ ಮನುಷ್ಯನ ತಲೆಯೊಳಗೆ ಜೀವಂತ ಇರುವೆಗಳು ಪತ್ತೆಯಾದ ವಿಷಯವೂ ಒಂದು. ಮನುಷ್ಯನ ಮೆದುಳು ತುಂಬ ಕಾಂಪ್ಲಿಕೇಟೆಡ್ ಅಂಗ. ಒಂದು ಸಣ್ಣ ಪೆಟ್ಟಾದರೂ ಸಹ ನಾವು ಅಮೀರ್ ಖಾನ್ ಥರ ಗಜನಿ ಆಗೋಗ್ತೀವಿ. ವಿಷಯ ಹೀಗಿರುವಾಗ ನಿಜಕ್ಕೂ ಮನುಷ್ಯನ ತಲೆಯೊಳಗೆ ಜೀವಂತ ಇರುವೆಗಳು ಪತ್ತೆಯಾದ ಉದಾಹರಣೆಗಳಿದಾವ. ಏನಿದು ತಲೆಯೊಳಗೆ ಇರುವೆ ಅಂತ ತಲೆ ಕೆರ್ಕೋಬೇಡಿ, ಈ ಪ್ಯಾಕೇಜ್ ನೋಡಿ. ಕಿವಿಯೊಳಗೆ ನುಗ್ಗಿ ಮೆದುಳನ್ನೇ ತಿಂದ ಬಂತೆ ಇರುವೆಗಳು. ನಿದ್ರೆಯಲ್ಲಿದ್ದಾಗ ಬುರುಡೆಯನ್ನೇ ತಿಂದು ಹಾಕ್ತಾ ಬಂತೆ.
ಮೆಡಿಕಲ್ ಪ್ರಪಂಚದಲ್ಲಿ ಪ್ರತಿದಿನಾನು ನಾವು ಗಾಬರಿ ಹುಟ್ಟಿಸೋ ವಿಷಯಗಳನ್ನು ಕೇಳ್ತಾನೆ ಇರ್ತೀವಿ. ಹೀಗೆಲ್ಲ ಆಯ್ತವ ಅಂತ ಸಣ್ಣದೊಂದು ಡೌಟ್ ಬಂದರೂ ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳದೆ ಸುಮ್ಮನಾಗಿ ಬಿಡ್ತೀವಿ. ಇಂಥ ವಿಚಾರಗಳಲ್ಲಿ ಮನುಷ್ಯನ ತಲೆಬುರುಡೆಯಲ್ಲಿ ಜೀವಂತ ಇರುವೆಗಳು ಇದುವು ಅನ್ನೋ ವರದಿನೂ ಕೂಡ ಒಂದು. ಬಹುಶಃ ನೀವು ಈ ವಿಚಾರವನ್ನು ಕೇಳಿರ್ತೀರ. ಕೇಳಿದ ಮೇಲೆ ಕಲಿಯುಗದಲ್ಲಿ ಇಂಥವೆಲ್ಲ ಆದರೂ ಆಗ್ಬೋದು ಅಂತ ನಂಬ್ಕೊಂಡೇ ಬಿಟ್ಟಿರ್ತೀರ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಯಾರೋ ಮಲಗಿದ್ದಾಗ ಕಿವಿಯೊಳಗೆ ಇರುವೆಗಳು ಹೋಗಿದ್ವಂತೆ. ಕಿವಿಯಿಂದ ನೇರ ಮೆದುಳಿಗೆ ಹೋಗಿ ಸೇರ್ಕೊಂಡಿದ್ವಂತೆ. ಅಲ್ಲೇ ಇದು ಅರ್ಧ ಮೆದುಳನ್ನೇ ತಿಂದ್ಕೊಂಡಿದ್ವಂತೆ ಅನ್ನೋ ವದಂತಿಗಳು ಆವಾಗ ಕೇಳಿ ಬರ್ತಾನೆ ಇರ್ತವೆ. ಹಂಗೆ ನೋಡಿದ್ರೆ ಕಿವಿಗೂ ಮೆದುಳಿಗೂ ಮಧ್ಯೆ ಕಿವಿ ತಮಟೆ ಇರುತ್ತೆ ಅಲ್ವಾ? ಅದಷ್ಟೇ ಅಲ್ಲದೆ ಕಿವಿ ಒಳಗಡೆ ಉತ್ಪಾದನೆಯಾಗೋ ತ್ಯಾಜ್ಯನೂ ಕೂಡ ಇರುತ್ತೆ. ಅಕಸ್ಮಾತ್ ಕಿವಿ ಒಳಗಡೆ ಇರುವೆಗಳು ಹೋದರೂ ಕಿವಿ ತಮಟೆನ ಸೀಳಿ ಇರುವೆ ಮೆದುಳಿಗೆ ಹೋಗೋಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ನಮಗೆ ಗೊತ್ತಾಗ್ದಂಗೆ ಮ್ಯಾಜಿಕ್ ಮಾಡಿ ಇರುವೆಗಳು ಮೆದುಳೊಳಗೆ ಸೇರ್ಕೊಂಡ್ರು ಕೂಡ ಅವು ಅಲ್ಲಿ ಜಾಸ್ತಿ ಹೊತ್ತು ಬದುಕೋಕೆ ಚಾನ್ಸೇ ಇಲ್ಲ ಕಣ್ರಿ. ಇನ್ನು ಮೆದುಳನ್ನೇ ತಿಂದು ಹಾಕ್ತವೆ ಅಂದರೆ ಯಾವನಾದರೂ ನಂಬೋ ಮಾತಾ? ಇರುವೆ ಕಾಲು ಕಚ್ಚಿದ್ರೇ ಕುಣಿದಾಡೋ ಹಂಗಾಗುತ್ತೆ. ಅಂಥದ್ರಲ್ಲಿ ಮೆದುಳನ್ನೇ ತಿಂದಾಕಿದ್ರೆ ಬದುಕುಳಿ ಅದಕ್ಕಾದರೂ ಆಗುತ್ತೇನ್ರಿ? ನಾವು ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡೋಣ ಅಂತ ಮೆಡಿಕಲ್ ಹಿಸ್ಟ್ರಿನ ಎಷ್ಟು ತಡಕಾಡಿದ್ರೂ ಇಂಥ ಯಾವ ಕೇಸು ಕೂಡ ನಮಗೆ ಸಿಗ್ಲೇ ಇಲ್ಲ. ಇನ್ನೂ ಜಾಸ್ತಿ ನಾನ್ಸೆನ್ಸ್ ವದಂತಿ ಬಗ್ಗೆ ಮಾತನಾಡೋದು ಬೇಡ ಬಿಡಿ. ಒಡೆಯ ಸೀಲು. ದೀಪಾವಳಿ ದಿನ ಸ್ಯಾಟಲೈಟ್ನಿಂದ ತೆಗೆಯಲಾದ ಚಿತ್ರ ಅನ್ನೋ ಭಾರತದ ಮ್ಯಾಪ್ ಚಿತ್ರವೊಂದು ಇಂಟರ್ನೆಟ್ನಲ್ಲಿ ಓಡಾಡ್ತಾ ಇತ್ತು. ಅರೆರೆ, ನಮ್ಮ ಭಾರತದ ದೀಪಾವಳಿನ ಆಕಾಶದಿಂದ ನೋಡಿದರೆ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸುತ್ತಾ ಅಂತ ಫುಲ್ ಖುಷಿಲಿ ನೀವು ಶೇರ್ ಮಾಡಿದ್ದು. ಆದರೆ ಈ ಫೋಟೋ ಹಿಂದೆ ಬೇರೆದೇ ಕಥೆ ಇತ್ತು. ಹಾಗಾದರೆ ಯಾವುದದು ಫೋಟೋ, ಏನಾದರ ಹಿಂದಿನ ಸತ್ಯ ನೋಡ್ಕೊಂಡು ಬರೋಣ ಬನ್ನಿ. ಹಿಂದೂ ಧರ್ಮದ ಜನರಿಗೆ ದೀಪಾವಳಿ ಕೂಡ ದೊಡ್ಡ ಹಬ್ಬವೇ. ಪ್ರಪಂಚದ ಮೂಲೆ ಮೂಲೆಯಲ್ಲಿರೋ ಹಿಂದೂಗಳು ಸಹ ಅವತ್ತು ಹಬ್ಬ ಆಚರಿಸಿ ಖುಷಿ ಪಡ್ತಾರೆ. ಅದರಲ್ಲಿ ಮೇಯ್ನಾಗಿ ಮಕ್ಕಳು ಹೊಸ ಬಟ್ಟೆಗಳನ್ನು ಹಾಕೊಂಡು ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇರ್ತಾರೆ. ಅಂದಂಗೆ ನಾವು ಈ ದೀಪಾವಳಿ ಬಗ್ಗೆ ಇಷ್ಟೆಲ್ಲ ಹೇಳೋದಕ್ಕೂ ಒಂದು ಕಾರಣ ಇದ್ದೇ ಇದೆ. ನಾಸಾ ಬಿಡುಗಡೆ ಮಾಡಿದೆ ಎನ್ನಲಾದ ಫೋಟೋ ನಿಜವೋ ಸುಳ್ಳು? ವೈರಲ್ ಆಯಿತು ಬಾಹ್ಯಾಕಾಶದಿಂದ ತೆಗೆದ ರಾತ್ರಿ ಭಾರತದ ಫೋಟೋ. ನೀವೆಲ್ಲ ಒಂದ್ಸಲ ಈ ಫೋಟೋನ ಗಮನ ಇಟ್ಟು ನೋಡಿ. ಇದು ಭಾರತದಲ್ಲಿ ದೀಪಾವಳಿ ಆಚರಿಸಿದ ದಿನ ಬಾಹ್ಯಾಕಾಶದಿಂದ ಸ್ಯಾಟಲೈಟ್ನಲ್ಲಿ ತೆಗೆದ ಫೋಟೋ ಅಂತೆ. ಹಂಗಂತ ಇಂಟರ್ನೆಟ್ಟಲ್ಲಿ ಈ ಫೋಟೋ ಹಾಕಿರೋರು ಹೇಳ್ತಿದ್ದಾರೆ. ಈ ಫೋಟೋದ ಹಿಂದಿರೋ ರಹಸ್ಯ ಏನು ಅಂತ ನೋಡಕ್ ಹೋದ್ರೆ, ಈ ಫೋಟೋ US ಮೆಟಿಯೋರಾಲಜಿಕಲ್ ಸ್ಯಾಟಲೈಟ್ನಿಂದ ಹೊರಗೆ ಬಂದಿತ್ತು. NOAA ಸಂಸ್ಥೆಯ ಕ್ರಿಸ್ ಎಲ್ವಿಡ್ಜ್ ಅನ್ನೋ ವ್ಯಕ್ತಿ ಭಾರತದ ಜನಸಂಖ್ಯೆ ಬೆಳವಣಿಗೆ ಕಾಲದಿಂದ ಕಾಲಕ್ಕೆ ಹೇಗೆ ಬದಲಾಗಿದೆ ಅನ್ನೋದನ್ನ ಈ ಮ್ಯಾಪ್ ಮೂಲಕ ಹೇಳೋಕೆ ಹೊರಟಿದ್ರು. ಅಂದಂಗೆ ಈ ಫೋಟೋದಲ್ಲಿ ನಿಮಗೆ ಒಂದೇ ಚಿತ್ರ ಕಾಣ್ತಿದೆಯಾದ್ರೂ ಬೇರೆ ಬೇರೆ ಚಿತ್ರಗಳಿಂದ ಇದನ್ನ ಕೊಲಾಜ್ ಮಾಡಿದ್ದಾರೆ. ಇದರಲ್ಲಿ ಕಾಣ್ತಿರೋ ಬಿಳಿ ಪ್ರದೇಶ 1992ರಲ್ಲಿ ಬೆಳಕು ಎಷ್ಟಿತ್ತು ಅನ್ನೋದನ್ನ ಪ್ರತಿನಿಧಿಸಿದ್ರೆ, ಇನ್ನು ಈ ನೀಲಿ ಹಸಿರು ಮತ್ತು ಕೆಂಪು ಬಣ್ಣದ ಪ್ರದೇಶ 1992, 1998 ಮತ್ತೆ 2003ರವರೆಗೆ ಬೆಳಕು ಹೇಗೆ ವಿಸ್ತರಿಸಿದೆ ಅನ್ನೋದನ್ನ ಹೇಳುತ್ತೆ. ಇದನ್ನೆಲ್ಲ ಡೀಟೇಲ್ ಆಗಿ ಹೇಳೋಕೆ ಅಂತ ಫೋಟೋಗಳನ್ನ
ಒಂದರ ಮೇಲೊಂದು ಇಟ್ಟು ಮರ್ಜ್ ಮಾಡಲಾಗಿದೆ. ಆದರೆ ಈ ಫೋಟೋವನ್ನು ಕೆಲವರು ತಮ್ಮ ಪ್ರಚಾರಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರು. ಅದರಲ್ಲೂ ಕೆಲವರು ಈ ಫೋಟೋ ದೀಪಾವಳಿಯ ಸಮಯದಲ್ಲಿ ಉಪಗ್ರಹದಿಂದ ತೆಗೆದ ಭಾರತದ ಚಿತ್ರ ಅಂತ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಅಂಟಿಸ್ಕೊಂಡು ಸಂಭ್ರಮ ಪಟ್ಟಿದ್ದು. ತಾವು ಸಂಭ್ರಮ ಪಡೋದರ ಜೊತೆಗೆ ಮತ್ತೂ ಕೆಲವರ ಹಾದಿಯನ್ನ ತಪ್ಪಿಸಿದ್ರು ಈ ಜನ. ಇಂಥ ನಕಲಿ ಪ್ರಚಾರ, ಸುಳ್ಳು ವದಂತಿಗಳಿಗೆ ಅದೆಷ್ಟೋ ಜನ ಮೂರ್ಖರಾದವರು ಇದ್ದಾರೆ. ಮುಲಾಜೆ ನೋಡಂಗಿಲ್ಲ, ಹೊಡಿರೋ ಸೀಲು. ಯುನೆಸ್ಕೋ ಅವರು ಕೊಟ್ಟಿರೋ ದಿ ಬೆಸ್ಟ್ ನ್ಯಾಷನಲ್ ಆಂಥೆಮ್ ಅವಾರ್ಡ್ ಮತ್ತು ಇತ್ತೀಚೆಗೆ ಸಿಕ್ಕಿರೋ ಝಾನ್ಸಿ ರಾಣಿಯ ಫೋಟೋವೊಂದರ ಹಿಂದಿನ ರಹಸ್ಯವನ್ನು ಕೇಳಿದರೆ ನಿಮಗೆ ಅಚ್ಚರಿಯಾಗದೇ ಇರೋದಿಲ್ಲ. ಆ ಸುದ್ದಿಯನ್ನು ನೋಡೋಕ್ಕೂ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್. ರವೀಂದ್ರನಾಥ ಟಾಗೂರ್ ಅವರು ಬರೆದ ನಮ್ಮ ರಾಷ್ಟ್ರಗೀತೆಯನ್ನು ಯುನೆಸ್ಕೋ ಪ್ರಪಂಚದ ಅತ್ಯುತ್ತಮ ರಾಷ್ಟ್ರಗೀತೆ ಅಂತ ಡಿಕ್ಲೇರ್ ಮಾಡಿರೋ ಸುದ್ದಿ ಇಂಟರ್ನೆಟ್ನ ತುಂಬ ಭಾರಿ ಸುದ್ದಿಯಲ್ಲಿದೆ. ಹಾಗಾದರೆ ಯುನೆಸ್ಕೋ ನಿಜಕ್ಕೂ ಜನಗಣಮನವನ್ನು ಅತ್ಯುತ್ತಮ ರಾಷ್ಟ್ರಗೀತೆ ಅಂತ ಡಿಕ್ಲೇರ್ ಮಾಡಿದೆಯಾ ಅಥವಾ ಅದೊಂದು ಕಟ್ಟುಕತೆನಾ? ನೀವೇ ನೋಡಿ. ರಾಷ್ಟ್ರಗೀತೆಗೆ ಸಿಕ್ತ ಯುನೆಸ್ಕೋ ಅವಾರ್ಡ್. ನಮ್ಮ ಜನಗಣಮನ ಪ್ರಪಂಚದಲ್ಲೇ ಬೆಸ್ಟಾ? ನಮ್ಮ ರಾಷ್ಟ್ರಗೀತೆಯಾಗಿರೋ ಜನಗಣಮನದ ಮೇಲೆ ನಮಗೆಲ್ಲ ಅಭಿಮಾನ ಇದೆ. ಈ ರಾಷ್ಟ್ರಗೀತೆಯನ್ನ ನಮ್ಮ ಹೆಮ್ಮೆಯ ಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದು ಮಹಾನ್ ಕವಿ ಅನ್ನೋ ಬಿರುದನ್ನ ಗಳಿಸ್ಕೊಂಡ್ರು. ಮೊದಲಿಗೆ ಇದನ್ನ ಬೆಂಗಾಲಿಯಲ್ಲಿ ಬರೆಯಲಾಗಿತ್ತು, ಆಮೇಲೆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ರಾಷ್ಟ್ರಗೀತೆಯನ್ನಾಗಿ ಆಯ್ಕೆ ಮಾಡಲಾಯಿತು. ನಮಗಿವೆಲ್ಲ ಗೊತ್ತಿರೋ ವಿಷಯನೇ ಅಂತ ನೀವು ಮೂಗು ಮುರಿಬಹುದು. ಅದ್ರ ಜೊತೆಗೆ ನಮ್ಮ ರಾಷ್ಟ್ರಗೀತೆಗೆ ಯುನೆಸ್ಕೋ ಬೆಸ್ಟ್ ರಾಷ್ಟ್ರಗೀತೆ ಅಂತ ಅವಾರ್ಡ್ ಕೊಟ್ಟವ್ರೆ ಅಂತಾನೂ ಹೇಳ್ಬೋದು. ನೀವು ನಮ್ಮ ರಾಷ್ಟ್ರಗೀತೆಗೆ ಯುನೆಸ್ಕೋ ಇಂದ ಬೆಸ್ಟ್ ರಾಷ್ಟ್ರಗೀತೆ ಅವಾರ್ಡ್ ಸಿಕ್ಕಿದೆ ಅಂತ ನಂಬ್ಕೊಂಡ್ಬಿಟ್ಟಿದ್ರೆ ಅದು ಅಪ್ಪಟ ಸುಳ್ಳು. ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥದ್ದೊಂದು ಸುಳ್ಳು ಸುದ್ದಿನ ಇತ್ತೀಚೆಗೆ ಯಾರೋ ಹಬ್ಬಿಸ್ಬಿಟ್ಟಿದ್ರು. ಅಕಸ್ಮಾತ್ ಹಂಗೇನಾದ್ರೂ ಯುನೆಸ್ಕೋ ಘೋಷಣೆ ಮಾಡಿದ್ರೆ ನಾವು ದಿನ ಓದೋ ಪೇಪರ್ ಇಲ್ಲಾಂದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ನಮಗೆ ಈ ವಿಷಯ ಗೊತ್ತಾಗ್ಬಿಡ್ತಿತ್ತು. ಆದರೆ ಫೇಸ್ಬುಕ್, ವಾಟ್ಸಪ್ನಲ್ಲಿ ಮಾತ್ರ ಈ ವಿಷಯ ಚರ್ಚೆ ಆಗಿದ್ದು ನಮಗೆ ಅನುಮಾನ ಮೂಡಿಸಿತು. ಇನ್ನು ಕೊನೆಯದಾಗಿ ಹೇಳುವುದಾದ್ರೆ, ಯುನೆಸ್ಕೋ ಇಂಥ ಯಾವುದೇ ಘೋಷಣೆಯನ್ನ ಇಲ್ಲಿವರೆಗೂ ಮಾಡೇ ಇಲ್ಲ. ಭಾರತೀಯರ ಭಾವುಕ ಮನಸ್ಥಿತಿ ಏನು ಅಂತ ಚೆನ್ನಾಗೇ ಗೊತ್ತಿರೋ ಕೆಲವು ಕುತಂತ್ರಿಗಳು ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ಇಂಥದೊಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಜನರ ಭಾವನೆಗಳೊಂದಿಗೆ ಆಟವಾಡ್ತಿದ್ದಾರೆ ಅಷ್ಟೇ. ನಮ್ಮ ರಾಷ್ಟ್ರಗೀತೆ ಅದ್ಭುತವಾಗೇ ಇದೆ, ಅದಕ್ಕೆ ಯಾವುದೇ ಸಂಸ್ಥೆಯಿಂದ ಬೆಸ್ಟ್ ಅಂತ ಕರೆಸಿಕೊಳ್ಳುವ ಅನಿವಾರ್ಯತೆ ಇಲ್ಲ ಕಣ್ರಿ. ಇಂಥ ಕುತಂತ್ರಿಗಳ ಸುಳ್ಳು ಸುದ್ದಿಗಳನ್ನು ನಂಬೋ ಮೊದಲು ಸ್ವಲ್ಪ ಜೋಪಾನವಾಗಿರಿ ಅಷ್ಟೇ. ಸೀಲ್ ಹೊಡಿಯಪ್ಪ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಹೆಸರನ್ನು ಕೇಳಿದರೆ ಎಂಥವರಿಗೂ 1.5 ನಿಮಿಷ ಸ್ವಾತಂತ್ರ್ಯ ಪೂರ್ವ ಹೋರಾಟಗಳ ರೋಮಾಂಚನಕಾರಿ ಘಟನೆಗಳು ಕಣ್ಣ ಮುಂದೆ ಬಂದು ಹೋಗ್ತವೆ. ಇಂಥ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ವನಿತೆಯರ ಹೆಸರಿನಲ್ಲಿ ಝಾನ್ಸಿ ರಾಣಿಯ ಹೆಸರು ಕೂಡ ಒಂದು. ಈ ಝಾನ್ಸಿ ರಾಣಿಯ ಅಸಲಿ ಫೋಟೋ ಒಂದು ಸಿಕ್ಕಿದೆ ಅನ್ನೋ ಮಾಹಿತಿ ಇತ್ತೀಚೆಗೆ ಸದ್ದು ಮಾಡ್ತಾ ಇತ್ತು. ಅದೇನು ಅಂತ ಪರಿಶೀಲಿಸಿ ನೋಡಿದ್ರೆ ನಮಗೆ ಸಿಕ್ಕ ಉತ್ತರ ಬೇರೆನೇ ಆಗಿತ್ತು. ಪತ್ತೆಯಾಗಿದೆಯಂತೆ ಝಾನ್ಸಿ ರಾಣಿಯ ಅಸಲಿ ಫೋಟೋ. ಜನರನ್ನ ದಾರಿ ತಪ್ಪಿಸಿದ ಫೋಟೋ ನಕಲಿನಾ ಅಸಲಿನಾ? ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿರೋ ವೀರ ಮಹಿಳೆಯರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬರು. ಚಿಕ್ಕ ವಯಸ್ಸಿನಲ್ಲಿಯೇ ಕತ್ತಿ ವರ್ಸೆ, ಕುದುರೆ ಸವಾರಿಗಳಲ್ಲಿ ಪ್ರಾವೀಣ್ಯತೆ ಗಳಿಸಿದ ಝಾನ್ಸಿ ರಾಣಿ ಬ್ರಿಟಿಷರ ವಿರುದ್ಧ ಅಧಿಕೃತವಾಗಿ ವಿರೋಧ ಕಟ್ಟಿಕೊಂಡಿದ್ರು. ಯುದ್ಧವೊಂದರಲ್ಲಿ ವೀರ ಮರಣವನ್ನಪ್ಪಿದ ಝಾನ್ಸಿ ರಾಣಿ
ಇಂದಿಗೂ ಜನಮಾನಸದಲ್ಲಿ ಮರೆಯಲಾಗದಂತ ಧೀರ ವ್ಯಕ್ತಿತ್ವ. ಇಂಥ ರಾಣಿಯ ಫೋಟೋ ಇತ್ತೀಚೆಗೆ ಸಿಕ್ಕಿದೆ ಅನ್ನೋ ಮಾಹಿತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು. ಅದೇನಪ್ಪ ಅಂತ ನೋಡಿದಾಗ ನಮಗೊಂದು ಅಚ್ಚರಿಯೂ ಕಾದಿತ್ತು. ಈ ಫೋಟೋ ನೋಡಿದ್ರೆ ಎಂಥವರಿಗೂ ಸಹ ಒಂದು ಸಣ್ಣ ಅನುಮಾನ ಕಾಡುತ್ತೆ. ಅದೇ ಅನುಮಾನ ನಮ್ಮನ್ನು ಕಾಡಿತ್ತು. ಅದೇನೆಂದ್ರೆ, ಝಾನ್ಸಿ ರಾಣಿ ಅಷ್ಟೊಂದು ಸೌಂದರ್ಯವತಿಯಾಗಿದ್ರಾ? ಅವರು ಹೀಗೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ರಾ? ಅಕಸ್ಮಾತ್ ಹಾಗೆ ಮಾಡಿಸ್ಕೊಂಡಿದ್ರು ಆ ಕಾಲದಲ್ಲಿ ತೆಗೆದ ಫೋಟೋ ಇಷ್ಟರ ಮಟ್ಟಿಗೆ ಗುಣಮಟ್ಟದಾಗಿತ್ತಾ? ಈ ಎಲ್ಲ ಪ್ರಶ್ನೆಗಳ ಬೆನ್ನು ಹತ್ತಿ ಹೊರಟ ನಮಗೆ ಸಿಕ್ಕಿದ್ದು ಮತ್ತೊಂದು ಫೋಟೋ. ಈ ಫೋಟೋವನ್ನು 1850ರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಆಫ್ಮನ್ ಹೆಸರಿನ ವ್ಯಕ್ತಿಯೊಬ್ಬ ತೆಗೆದಿದ್ದ ಅನ್ನಲಾಗ್ತಿದೆಯಾದರೂ ಇದರ ಹಿಂದೆಯೂ ಯಾವುದೇ ಅಧಿಕೃತ ಆಧಾರಗಳಿಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಹೇಳೋದಾದ್ರೆ ಆಫ್ಮನ್ ತೆಗೆದಿದ್ದಾನೆ ಅನ್ನಲಾದ ಈ ಫೋಟೋ ನೈಜತೆಗೆ ಹತ್ತಿರ ಇದ್ರೆ ಹಿಂದಿ ಪತ್ರಿಕೆ ಒಂದರಲ್ಲಿ ಪ್ರಕಟವಾಗಿದ್ದ ಈ ಫೋಟೋ ಕಟ್ಟುಕತೆ ಅನ್ನಲಾಗ್ತಿದೆ. ಹಾಗೆ ನೋಡಿದ್ರೆ ಝಾನ್ಸಿ ಬದುಕಿದ್ದ ಕಾಲದಲ್ಲಿ ಗುಣಮಟ್ಟವುಳ್ಳ ಕ್ಯಾಮ್ರಾಗಳು ಇರಲೇ ಇಲ್ಲ. ಅಷ್ಟೇ ಅಲ್ಲದೆ ದಾಖಲೆಗಳನ್ನ ಕೆದಕುತ್ತಾ ಹೋದಂತೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದ ಫೋಟೋದ ಹಿಂದೆ ಯಾವುದೇ ಅಧಿಕೃತ ಆಧಾರಗಳು ಇಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾಗಳು ಜನರನ್ನ ದಿಕ್ಕು ತಪ್ಪಿಸುವಲ್ಲಿ ಗೆದ್ದಿವೆ ಅಂತಲೇ ಹೇಳ್ಬೋದು. ಇಂಥ ತಿರುಚಿದ ಮಾಹಿತಿಗಳನ್ನು ಹಂಚಿಕೊಳ್ಳುವವರ ನಡುವೆ ನೀವು ಎಚ್ಚರದಿಂದಿರೋದು ತುಂಬಾ ಒಳ್ಳೆಯದು. ಹೊಡೆಯೋ ಸೀಲು. ನೋಡಿದ್ರಲ್ಲ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡೋ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ? ನಮಗೆ ಕೇಳಿ ಬರೋ ಗಾಳಿ ಸುದ್ದಿಗಳನ್ನು ನಂಬಿ ನಾವು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೂ ಮೊದಲು ಆ ಸುದ್ದಿ ನಿಜವಾ ಅಥವಾ ಸುಳ್ಳ ಅನ್ನೋದನ್ನು ಪರಿಶೀಲಿಸಿ ನೋಡೋ ಅವಶ್ಯಕತೆ ಇದೆ. ಇಂಥ ಮತ್ತಷ್ಟು ಸುಳ್ಳು ವದಂತಿಗಳನ್ನು ಬಯಲು ಮಾಡೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಿ ಶ್ಯೂರ್. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಮ್ ನೋಡಬೇಡಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.